ಕ್ಲಾಸಿಂದ ಸ್ಟ್ರೈಟಾಗಿ ಮನೆಗೆ ಹೊರಟೆ. ಅಮ್ಮ ಹೇಳಿದ್ರಿಂದ ಸ್ವಲ್ಪ ಬೇಕರಿ ಪದಾರ್ಥಗಳನ್ನು ತೆಗೆದುಕೊಂಡು ಮನೆಗೆ ಬಂದೆ. ಬಾಗಿಲು ತೆರೆದಾಗ ಅಮ್ಮನನ್ನು ನೋಡಿ ನಾನು ಬೆಚ್ಚಿ ಬಿದ್ದುಬಿಟ್ಟೆ. ಅಮ್ಮ ಅರ್ಧ ನಗ್ನರಾಗಿ ನಿಂತಿದ್ರು. ಇದೇನಮ್ಮ ಹೀಗೆ, ನೈಟಿಯಲ್ಲಿದೆ? ಅಯ್ಯೋ, ನಾನೇ ಅದನ್ನೆಲ್ಲ ಬೇಡ ಅಂತ ಹೇಳಿದ್ದು ಅಂಥೇಳಿ ಒಳಗಿದ್ದ ಸುಕೇಶ್ ಹೇಳಿದ್ರು. ನಾನು ಟಿವಿ ನೋಡ್ತಾ ಕೂತ್ಕೊಂಡೆ. ಶಾಂತ್ಲಾ, ನೀನು ರೆಡಿ ಅಲ್ವಾ? ನಿನಗೆ ನಾನಿವತ್ತು ಸ್ವರ್ಗ ತೋರಿಸ್ತೇನೆ ಅಂಥೇಳಿ ಆತ ಏನೇನೋ ಮಾತಾಡ್ತಾ ಇದ್ದ. ಅಮ್ಮ ರೂಮಿಗೆ ಹೋಗೋಣ ಅಂತ ಹೇಳಿದ್ರು, ಆದರೆ ಆತ ಹಾಲ್ನಲ್ಲೇ ಸಾಕು ಅಂತ ಹೇಳ್ದ. ರಸಿಕಾ ಧಾರೆಯ ಹೊಸ ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಅಮ್ಮ ಮತ್ತು ಮಗನ ಕತೆ ಕೇಳೋದಕ್ಕೆ ನಿಮಗೆಲ್ಲ ಇಷ್ಟ ಇದೆ ಅಲ್ವಾ? ಇವತ್ತು ಒಂದು ಅದ್ಭುತ ಫ್ಯಾಂಟಸಿ ಮತ್ತು ರೊಮ್ಯಾಂಟಿಕ್ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಕತೆ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಮಾಡಬೇಕು. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಕೂಡ ಮಾಡಬೇಕು. ಹಾಗಾದರೆ ಕತೆ ಶುರು ಮಾಡೋಣವೇ? ನಮ್ಮ ಕತೆಗಳನ್ನು ಕೆಲವರು ಯಥಾವತ್ತಾಗಿ ಕದೀತಾ ಇದ್ದಾರೆ. ಗಮನ ಇರಲಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ರೇವಂತ್. ನಾನು PUC ಸೆಕೆಂಡ್ ಇಯರ್ ಓದ್ತಾ ಇರಬೇಕಾದ್ರೆ ನಡೆದಿರುವಂತಹ ಘಟನೆನ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮನೆಯಲ್ಲಿ ನಾನು, ಅಮ್ಮ ಮತ್ತು ಅಪ್ಪ ಇರ್ತೀವಿ. ಅಪ್ಪ ಒಬ್ಬ ಒಳ್ಳೆ ಪೇಂಟರ್, ಆದರೆ ಅಂದುಕೊಂಡಷ್ಟು ಕೆಲಸ ಇರಲಿಲ್ಲ. ನಡುವೆ ಕೆಲಸ ಸಿಗ್ತಾಯಿದ್ರು. ಕೆಲವೊಂದು ಸಮಯ ಜೀವನ ನಡೆಸೋದಕ್ಕೆ ಅದು ಸಾಕಾಗ್ತಾ ಇರಲಿಲ್ಲ. ಅಪ್ಪ ಮತ್ತು ಅಮ್ಮ ನಡುವೆ ಸುಮಾರು ಒಂದು 10 ವರ್ಷಗಳ ಡಿಫರೆನ್ಸ್ ಇದೆ, ಏಜ್ ಗ್ಯಾಪ್ ಇದೆ. ಹಾಗಾಗಿ ಅಮ್ಮ ಈಗಲೂ ತುಂಬ ಯಂಗಾಗಿ ಕಾಣಿಸ್ತಾರೆ. ಅಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅಪ್ಪನಿಗೆ ಕೆಲಸವಿಲ್ಲದೆ ಇದ್ದಾಗ ಅಮ್ಮ ಮನೆ ಕೆಲಸಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ರು. ನನಗೆ ಅದು ಅಷ್ಟೊಂದಾಗಿ ಇಷ್ಟ ಇರಲಿಲ್ಲ. ಆದರೂ ಪರಿಸ್ಥಿತಿ ಕಾರಣ ನಾನು ಏನೂ ಹೇಳಿಲ್ಲ. ಹೀಗಿರುವಾಗ ಒಮ್ಮೆ ಅತಿಯಾದ ಗಾಳಿ ಮತ್ತು ಮಳೆ ಟೈಮಲ್ಲಿ ಮನೆ ಪಕ್ಕದಲ್ಲಿದ್ದ ಒಂದು ಮಾವಿನ ಮರದ ಕೊಂಬೆ ಮನೆ ಮೇಲೆ ಬಿದ್ದಿತ್ತು. ಅದನ್ನು ಸರಿಪಡಿಸೋದಕ್ಕೆ ಕನಿಷ್ಠ ಸುಮಾರು 1 ಲಕ್ಷ ರೂಪಾಯಿ ಬೇಕಿತ್ತು. ಅದು ಆ ಮರದ ಅರ್ಧದಷ್ಟು ಇದ್ದ ದೊಡ್ಡ ಕೊಂಬೆಯಾಗಿತ್ತು. ತುಂಬ ದೊಡ್ಡ ಕೊಂಬೆಯಾಗಿತ್ತು. ದೊಡ್ಡ ಕೊಂಬೆ ನಮ್ಮ ಮನೆ ಮೇಲೆ ಬಿದ್ದು ಮನೆಯೆಲ್ಲ ಹಾಳಾಗೋಗಿತ್ತು. ಏನು ಮಾಡಬೇಕು ಅಂತ ತಿಳಿದೇ ನಿಂತಾಗ ಅಪ್ಪ ಯಾರ ಹತ್ರನೂ ಒಂದಷ್ಟು ಹಣ ಹೊಂದಿಸಿದ್ರು, ಸಾಲ ತಗೊಂಡ್ರು. ಆದರೂ ಅದು ಕೂಡ ಸಾಲಿಲ್ಲ. ಅಮ್ಮ ಎಲ್ಲಿಂದಲೂ ಒಂದು 60,000 ರೂಪಾಯಿಗಳನ್ನು ಹೊಂದಿಸಿ ಮನೆಯನ್ನು ರೆಡಿ ಮಾಡಿದ್ರು. ಆದರೆ ಸಾಲದ ಹೊರೆ ಹೆಚ್ಚಾಯಿತು. ಅಪ್ಪನಿಗೆ ಯಾವಾಗಲೂ ಫೋನ್ ಬರ್ತಾ ಇತ್ತು ಹಣವನ್ನು ಕೇಳಿ. ಹೀಗಿರುವಾಗ ಅಪ್ಪನಿಗೆ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಸಿಕ್ತು. ಒಳ್ಳೆ ಸಂಬಳವಿದೆ, ಆದರೆ ಕೆಲಸ ಇರೋದು ಮೈಸೂರಲ್ಲಿ. ಅಪ್ಪನಿಗೆ ಟೆನ್ಷನ್ ಆಗಿತ್ತು. ಅಮ್ಮ ಅಪ್ಪನಿಗೆ ಧೈರ್ಯವನ್ನು ತುಂಬಿದ್ರು. ನಾವು ಹೇಗಾದರೂ ಸಾಲ ತೀರಿಸಬೇಕು, ಏನೇ ಆದರೂ ಸಹಿಸ್ಕೊಳ್ಬೇಕು ಅಂತ. ಇವತ್ತಿನವರೆಗೂ ಅಪ್ಪ ನಮ್ಮನ್ನು ಬಿಟ್ಟು ಇರಲಿಲ್ಲ. ಕೊನೆಗೆ ಅಪ್ಪ ಹೋಗೋದಕ್ಕೆ ಒಪ್ಪಿದ್ರು. ಅಪ್ಪ ತಿಂಗಳಿಗೊಮ್ಮೆ ಮನೆಗೆ ಬಂದು ಹೋಗ್ತಾ ಇದ್ರು. ಅಮ್ಮ ಕೆಲಸಕ್ಕೆ ಹೋಗ್ತಾ ಇದ್ರು. ಆದರೆ ಸಾಲ ಕಡಿಮೆಯಾಗ್ತಾನೇ ಇರಲಿಲ್ಲ. ಒಂದಿನ ಅಪ್ಪನ ಫ್ರೆಂಡ್ ರಮೇಶ್ ಮನೆಗೆ ಬಂದರು. ಅಪ್ಪ ಪಡೆದ ಹಣವನ್ನು ಹಿಂತಿರುಗಿಸದೆ ಹೋಗೋದಿಲ್ಲ ಅಂಥೇಳಿ ಜೋರಾಗಿ ಗಲಾಟೆ ಮಾಡಿದ್ರು. ದುಡ್ಡು ಕೊಡು, ಇಲ್ಲಾಂದರೆ ನನ್ನ ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ರು. ಅಮ್ಮ ಏನೋ ಒಂದು ಹೇಳಿ ಅವರನ್ನು ಕಳಿಸಿದ್ರು. ಸುಮಾರು 2 ದಿನ ಒಳಗೆ ಹಣ ನೀಡದೇ ಇದ್ರೆ ನಾನು ಮಾಡಬೇಕಾಗದ್ದನ್ನು ಮಾಡ್ತೀನಿ ಅಂತೇಳಿ ಬೆದರಿಕೆ ಹಾಕಿದ್ರು. ಅಮ್ಮ ತುಂಬ ಹೆದರಿದ್ರು. ಅಪ್ಪನಿಗೆ ಫೋನ್ ಮಾಡಿದ್ರೆ ಕಾಲ್ ಹೋಗ್ತಾ ಇರಲಿಲ್ಲ. ಅವತ್ತು 1 ಗಂಟೆ ಆಗಿರಲಿಲ್ಲ, ಅದು ಕಳೆದು. ಅಮ್ಮ ಕೆಲಸ ಮಾಡೋ ಮನೆ ಓನರ್ ಅಣ್ಣ ಬಂದರು. ಸುಕೇಶ್ ಅಂತೇಳಿ ಆತನ ಹೆಸರು. ಏನಮ್ಮ ಶಾಂತ್ಲಾ, ನೀನು ಹಣ ಕೊಡ್ತಾ ಇಲ್ವಲ್ಲ? ಅದು ಸುಕೇಶ್ ಅಣ್ಣ ಅಂದುಕೊಂಡಂತೆ ನಡೀಲಿಲ್ಲ. ಇವರಿಗೆ ಹುಷಾರಿಲ್ಲದೆ ಕೆಲವು ದಿನಗಳಿಂದ ಮಲಗಿಬಿಟ್ಟಿದ್ರು. ಹಣ ತಲುಪಲಿಲ್ಲ. ನನಗೆ ಸ್ವಲ್ಪ ಸಮಯ ಕೊಡಬೇಕು. ಅಲ್ಲ ಶಾಂತ್ಲಾ, ಇದು ಈಗ ಎಷ್ಟೋ ದಿನವಾಯಿತು, ನಾನು ಬರ್ತಾನೇ ಇದ್ದೀನಿ. ನೀನು ಇದನ್ನೇ ಹೇಳ್ತಾನೇ ಇದೆಯಾ? ಏನಾದರೂ ಮಾಡಿದರೆ ಹಣ ಸಿಗ್ತಾ ಇತ್ತು. ಅಮ್ಮ ಏನು ಮಾಡಬೇಕು ಅಂತ ತಿಳಿದೆ ಕಣ್ಣೀರು ಹಾಕ್ತಾ ನಿಂತರು. ಅಣ್ಣ, ನನ್ನ ಕೈಯಲ್ಲಿ 1 ಪೈಸೆ ಕೂಡ ಇಲ್ಲ. ನಿಮ್ಮ 60,000 ಹೇಗಾದರೂ ನಾನು ಕೊಡ್ತೇನೆ. ಶಾಂತ್ಲಾ, ನನಗೆ ಹೆಚ್ಚಂದರೆ ನಾಳೆ ಹಣ ಬೇಕು. ಅದಕ್ಕಿಂತ ಮುಂದಕ್ಕೆ ಹೋಗಬಾರ್ದು ಅಂಥೇಳಿ ಆತ ಹೋದ. ಅಮ್ಮನ ಬಳಿ ನಾನು ಕೇಳಿದೆ, ನಾಳೆ ಹೇಗೆ ನಾವು ಹಣ ಕೊಡ್ತೀವಮ್ಮ ಅಂತ. ನನಗಾಗಲ್ಲ ಕಂದ, ನನಗೆ ಗೊತ್ತಿಲ್ಲ ಅಂಥೇಳಿ ಅವರು ಅಮ್ಮ ರೂಮಿಗೆ ಹೋಗಿ ಮಲ್ಕೊಂಡ್ಬಿಟ್ರು. ಬೆಳಗ್ಗೆ ಆಯಿತು. ನನಗೆ ಟೀ ಮತ್ತು ಉಪ್ಪಿಟ್ಟು ಮಾಡಿಕೊಟ್ರು. ಅಮ್ಮ ಕೆಲಸಕ್ಕೆ ಹೋದ್ರು. ಸಂಜೆ ಅಮ್ಮ ಬರೋ ಮುನ್ನವೇ ಸುಕೇಶ್ ಮನೆಗೆ ಬಂದಿದ್ರು, ಮನೆ ಓನರ್. ಅಮ್ಮನನ್ನು ನೋಡಿದ ತಕ್ಷಣ ಕೇಳಿದ್ರು. ಅಮ್ಮ ನಿನ್ನೆ ಹೇಳಿದ್ದನ್ನೇ ಮತ್ತೆ ಹೇಳಿದ್ರು. ಆತ ಅಮ್ಮನನ್ನು ಸ್ವಲ್ಪ ಪಕ್ಕಕ್ಕೆ ಕರೆದು ಗುಟ್ಟಾಗಿ ರಹಸ್ಯವಾಗಿ ಏನೋ ಹೇಳಿದ್ರು.
ಆಮೇಲೆ ಗಾಡಿ ತೆಗೆದುಕೊಂಡು ಹೋದ್ರು. ಅವನೇನು ಹೇಳ್ದ ಅಮ್ಮ ಅಂತ ಕೇಳಿದೆ. ಎಲ್ಲ ಗಂಡಸರಾಗೇನೆ ಮಗನೇ, ಅವನ ಜೊತೆಗೆ ಬರೋದಕ್ಕೆ ಕರೀತಾ ಇದ್ದಾನೆ. ಹಾಗೆ ಮಾಡಿದ್ರೆ ಸಾಲ ತೀರಿಸ್ಬೇಕಿಲ್ವಂತೆ, ದುಡ್ಡೇ ಬೇಡ ಅಂತಾನೆ. ಹಾಗಾದರೆ ಅಮ್ಮ ಏನು ಹೇಳಿದ್ರಿ? ನಾನೇನು ಹೇಳಲಿಲ್ಲ, ನೀನೇ ಹೇಳು ನಾನು ಏನು ಮಾಡಲಿ ಅಂತ ತಕ್ಷಣ ಉತ್ತರ ಕೊಡೋದಕ್ಕೆ ನನಗೂ ಕೂಡ ಸಾಧ್ಯವಾಗಲಿಲ್ಲ. ಅಮ್ಮ ಅಪ್ಪನಿಗೆ ಒಮ್ಮೆ ಫೋನ್ ಮಾಡು. ಅಮ್ಮ ಅಪ್ಪನಿಗೆ ಫೋನ್ ಮಾಡಿ ವಿಷಯವನ್ನು ಹೇಳಿದ್ರು. ನೀವೆಲ್ಲಿದ್ದೀರಾ ಮನುಷ್ಯರ? ಸಾಲ ಕೊಟ್ಟವ್ರು ಬಂದು ಹೇಳಬಾರ್ದನ್ನ ಹೇಳ್ತಾ ಇದ್ದಾರೆ, ಕೇಳಬಾರ್ದೆಲ್ಲ ಕೇಳ್ತಾ ಇದ್ದಾರೆ, ಕೊನೆಗೆ ಜೊತೆಗೆ ಬರೋದಕ್ಕೆ ಕೂಡ ಕರೀತಾ ಇದ್ದಾನೆ. ಏನೇ ಸಂಬಳ ಬರೋದಕ್ಕೆ ನನಗೆ 10 ದಿನ ಬೇಕು, ನನಗೇನೂ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಮ್ಮನಿಗೆ ಸಿಟ್ಟು ಬಂತು. ಹಾಗಾದರೆ ನಾನು ಏನು ಮಾಡಲಿ? ಒಂದು ಅತಿರೇಕದ ನಿರ್ಧಾರಕ್ಕೆ ತೆಗೆದುಕೊಳ್ಬೇಕು ಅಥವಾ ಸಾಲಗಾರರ ಜೊತೆ ಹೋಗಬೇಕು? ಏನು ಬೇಕು ಅಂತ ನೀವೇ ಹೇಳಿ. ಅಪ್ಪ ಸ್ವಲ್ಪ ಹೊತ್ತು ಸುಮ್ಮನಿದ್ರು. ಅದಕ್ಕೆ ಅಮ್ಮ ನಿಮ್ಮ ನಾಲ್ಗೆ ಕತ್ತರಿಸೋಯ್ತಿ ಅಂತ ಕೇಳಿದ್ರು. ಅವರು ನಾನೇ 2 ದಿನದಿಂದ ಯಾರೋ ಖರ್ಚಿನಲ್ಲಿದ್ದೇನೆ, ಈ ಸ್ಥಿತಿನಲ್ಲಿ ನಾನು ಏನು ಮಾಡಲಿ? ಅದು ಹೋಗಲಿ, ಯಾರು ನಿನ್ನ ಜೊತೆಗೆ ಬರೋಕ್ಕೆ ಹೇಳಿದ್ದು? ಸುಕೇಶ್ನ ರಮೇಶ್ನ ಅಂತ. ರಮೇಶ್ ಬಂದಿದ್ದ, ಅವನನ್ನು ಹೇಗೋ ಹೇಳಿ ಸಮಾಧಾನ ಮಾಡಿ ಕಳಿಸ್ದೆ. ಸುಕೇಶ್ ಕೇಳಿದ್ದು, ನೀವೇನು ಹೇಳ್ತೀರಿ? ನೀನು ಸದ್ಯಕ್ಕೊಂದು ಕೆಲಸ ಮಾಡು, ಆತ ಬಂದಾಗ ಸ್ವಲ್ಪ ಮೃದುವಾಗಿ ಮಾತಾಡು, ಸಮಾಧಾನ ಮಾಡು. ಒಂದು ವೇಳೆ ಆತ ಗೊತ್ತಾಗದೆ ನಿನ್ನನ್ನು ಮುಟ್ಟಿದ್ರೂ ಕೂಡ ನೀನು ತಿಳಿದಂತೆ ಸುಮ್ಮನೆ ಇದ್ದುಬಿಡು. ಅಷ್ಟರಲ್ಲಿ ಅಮ್ಮನ ಮುಖಭಾವ ಬದಲಾಯಿತು. ಮುತ್ತಲು ಬಿಟ್ಟರೆ ಆತ ನನ್ನನ್ನು ಪೂರ್ತಿಯಾಗಿ ಬಳಸ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರು. ಬಹಳ ದಿನದಿಂದ ಅವನಿಗೆ ನನ್ನ ಮೇಲೆ ಒಂದು ಕಣ್ಣಿತ್ತು. ಅದಕ್ಕಪ್ಪ ಹೇಳಿದ್ರು, ಆತನಿಗೆ ಅಷ್ಟು ಆಸೆ ಇದ್ದರೆ ನೀನು ಬೇರೆ ಏನಾದರೂ ಮಾಡಿಕೊಡು, ಲೈಟಾಗಿ, ಅದಕ್ಕಿಂತ ಹೆಚ್ಚು ಬೇಡ ಅಂತ ಹೇಳಿದ್ರು. ಒಂದು ವೇಳೆ ಆತ ಗಲಾಟೆ ಮಾಡಿದ್ರೆ ನಾವು ಕೇಸ್ ಹಾಕೋಣ. ಅಮ್ಮ ಏನನ್ನೂ ಮಾತಾಡಲಿಲ್ಲ. ಲೇ ಮಗನಿಗೆ ಏನೂ ತಿಳಿಬಾರ್ದು ಗೊತ್ತಾಯ್ತಾ ಅಂತ. ದೇವ್ರೇ, ನೀವು ಮನುಷ್ಯರ, ನೀವು ಹೇಳಿದ್ದೆಲ್ಲವನ್ನ ಅವನು ಕೇಳಿಸ್ಕೊತಾ ಇದ್ದಾನೆ, ನೋಡ್ತಾ ಇದ್ದಾನೆ. ನಾಳೆ ಅವನು ನನ್ನನ್ನು ಕೀಳಾಗಿ ನೋಡಬಾರ್ದು ಅಲ್ವೇ ಅಂಥೇಳಿ ಅಮ್ಮ ಫೋನನ್ನು ಕಟ್ ಮಾಡಿದ್ರು. ಅಮ್ಮ, ನಾವೀಗ ಏನು ಮಾಡ್ತೀವಿ? ನೀವಪ್ಪ ಹೇಳಿದ್ದು ಕೇಳಿದೆಯಲ್ವಾ ಮಗನೇ? ನಾಳೆ ಅವನು ಬಂದಾಗ ಅವನಿಗೆ ಬೇಕಾದದ್ದನ್ನು ಮಾಡಿಕೊಡ್ಬೇಕು. ಎಂಥ ಗತಿ ಕೇಳು ದೇವ್ರೇ. ಹಾಗಾದರೆ ಅಮ್ಮ ಹಾಗೆ ಮಾಡ್ತಾರಾ? ಬೇರೆ ದಾರಿ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ನಿಂತ. ನಿನಗೆ ಇದರಲ್ಲಿ ವಿರೋಧ ಇದ್ದರೆ ನೀನೇ ಒಂದು ದಾರಿ ಹೇಳೋ ಮಗನೇ. ನಾನೇನು ಹೇಳಲಿ ಅಮ್ಮ? ನಾಳೆ ಆತ ಬಂದಾಗ ನಾನಿಲ್ಲಿ ಇರಬೇಕು ಅಥವಾ ಎಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ ಸಾಕು. ನೀನ್ಯಾಕೆ ಹೋಗಬೇಕು ಮಗನೇ? ನೀನೆಲ್ಲೂ ಹೋಗಬೇಡ. ಆಗ ನೀವಿಬ್ಬರೂ ಮಾಡೋದನ್ನೆಲ್ಲ ನಾನು ನೋಡೋದಿಲ್ವೇ ಅಮ್ಮ ಅಂದೆ. ನೀನು ಇಷ್ಟೆಲ್ಲ ತಿಳ್ಕೊಂಡಲ್ವಾ? ಇನ್ನು ಅದಕ್ಕೇನಿದೆ? ನನಗೆ ಸರಿ ನಾಳೆ ಅಮ್ಮ ಏನೆಲ್ಲ ಮಾಡಬಹುದು ಅನ್ನೋ ಕುತೂಹಲ ಮತ್ತು ನಮಗಿಂತಹ ಪರಿಸ್ಥಿತಿ ಬಂತಲ್ಲ ಅಂತನ್ನೋ ಬೇಸರ ಕೂಡ ಸೇರ್ಕೊಂತು. ಅವತ್ತು ರಾತ್ರಿ ನಾನು ಹೇಗೋ ಕಳೆದ್ರೆ ಮರುದಿನ ಸುಮಾರು ಮಧ್ಯಾಹ್ನ ಆಗಿದ್ದಾಗ ಅಮ್ಮನ ಫೋನ್ ರಿಂಗ್ ಆಯಿತು. ಅಮ್ಮ ಅಡುಗೆ ಕೆಲಸ ನಿಲ್ಲಿಸಿ ಅಮ್ಮ ಬಂದು ಫೋನನ್ನು ಎತ್ಕೊಂಡ್ರು. ಹಲೋ, ಹಾಂ ಹೌದು, ಮನೇಲೇ ಇದ್ದೇನೆ, ಬನ್ನಿ. ಫೋನನ್ನು ಕಟ್ ಮಾಡಿದ್ರು. ನನಗೇನೋ ಒಂಥರ ಆಗೋದಕ್ಕೆ ಶುರುವಾಯಿತು. ಯಾರಮ್ಮ? ಸುಕೇಶ್ನ ಅಂತಂದೆ. ಹೌದು. ಆತ ಏನು ಹೇಳ್ದ? ಮನೇಲಿದೆಯಾ? ನಿನ್ನೆ ಹೇಳಿದ್ದಕ್ಕೆ ಏನಾಯಿತು ಅಂತ ಕೇಳ್ದ. ನಾನು ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೀನಿ. ನಿನಗೆ ಭಯ ಆಗ್ತಾ ಇದೆಯಾ ಮಗನೇ ಎಂದೆ. ಸ್ವಲ್ಪ ಆಗ್ತಾ ಇದೆ ಅಂದೆ. ಅಮ್ಮ ಆಗ ನನ್ನನ್ನು ನೋಡಿ ಒಮ್ಮೆ ನಕ್ರು. ಅಮ್ಮನಿಗೆ ಅಷ್ಟೊಂದು ಭಯ ಇರಲಿಲ್ಲ. ಬರೋದನ್ನು ಎದುರಿಸೋಣ ಅಂತನ್ನೋ ಭಾವ ಇತ್ತು. ಅರ್ಧ ಗಂಟೆ ಕಳೆದಾಗ ಒಂದು ಬಿಳಿ ಬಣ್ಣದ ಕಾರು ನಮ್ಮ ಅಂಗಳಕ್ಕೆ ಬಂದು ನಿಂತು. ಅದರಿಂದ ಸುಕೇಶ್ ಇಳಿದು ಬಂದರು. ಅಮ್ಮ ಹಸಿರು ಸೀರೆ ಮತ್ತು ಕೆಂಪು ಬಣ್ಣದ ಬ್ಲೌಸನ್ನು ಧರಿಸಿದ್ರು. ಟ್ರಾನ್ಸ್ಪರೆಂಟ್ ಸೀರೆ ಇತ್ತು. ವಯಸ್ಸು 46 ತುಂಬ ಸುಂದರಿಯಾಗಿದ್ರು. ಸಿನಿಮಾ ನಟಿ ಸಿತಾರಾ ಅವರಂತೆ ಕಾಣಿಸ್ತಾ ಇದ್ರು. ಗೋಧಿ ಬಣ್ಣದ ಮೈಕಟ್ಟು ಮತ್ತು ಯಾವಾಗಲೂ ಬೆವರುವ ಮುಖ, ಒಳ್ಳೆಯ ಸುಗಂಧ, ಯಾರು ಬೇಕಾದರೂ ಇಷ್ಟಪಟ್ಟು ಮಾಡುವಂತಿದ್ರು. ಅಮ್ಮ ಸುಕೇಶ್ನಿಗೆ ಬಾಗಿಲು ತೆರೆದ್ರು. ನಾನು ಹಾಲ್ನಲ್ಲೇ ಕೂತಿದ್ದೆ. ಆತ ಅಮ್ಮನ ಭುಜಕ್ಕೆ ಕೈ ಹಾಕಿ ಹಾಲ್ಗೆ ಬಂದ. ಆತನ ನನ್ನ ಅಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ, ನಾನಿಲ್ಲಿರ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಹೇ ರೇವಂತ್, ನಿನಗಿವತ್ತು ಕ್ಲಾಸ್ ಇಲ್ವಾ? ಇಲ್ಲ ಅಣ್ಣ, ಇವತ್ತು ಶನಿವಾರ ಅಲ್ವಾ? ಓ, ನಾನು ಮರ್ತೋಗ್ಬಿಟ್ಟಿದ್ದೆ. ಅಷ್ಟರಲ್ಲಿ ಅಮ್ಮ ಟೀ ತಗೊಂಬಂದು.
ಶಾಂತ್ಲಾ, ಹುಡುಗ ಇರೋದ್ರಿಂದ ನಾನು ಹೇಳಿದ್ದು ನಡೆಯುತ್ತೆ ಅಲ್ವಾ? ಅದು ಸಮಸ್ಯೆ ಅಲ್ಲ ಅಣ್ಣ, ಅವನಿಗೆ ಎಲ್ಲ ಗೊತ್ತು ಅಂತಂದ್ರು. ಅದಕ್ಕೆ ಅವನು, ಒಳ್ಳೇದಾಯ್ತು, ನನಗೆ ಸಾಕ್ಷಿಯಾಗಿ ಒಬ್ಬನಿದ್ದಾನಲ್ಲ. ಆತ ನನ್ನ ಮುಖವನ್ನು ನೋಡಿ ನಕ್ಕ. ನಾನು ಸ್ವಲ್ಪ ಮುಗುಳ್ನಕ್ಕೆ. ಅಮ್ಮ ಅಡುಗೆ ಮನೆಗೆ ಹೋಗಿ ಟೀ ತಂದ್ರು. ಸುಕೇಶ್ ಅಣ್ಣ, ನನ್ನಿಂದ ಭಾಳಷ್ಟ ಏನನ್ನ ನಿರೀಕ್ಷಿಸಿ ಹೋಗ್ಬಿಡಿ, ಅನಿವಾರ್ಯತೆಯಿಂದ ಏನಾದರೂ ಸ್ವಲ್ಪ ಸಾಕು ಅಂತ ಹೇಳಿದ್ರು. ಅದು ಸಾಲದು ಶಾಂತ್ಲಾ, ನನಗೆ ಪೂರ್ತಿಯಾಗಿ ಬೇಕು. ಒಂದು ಕೆಲಸ ಮಾಡು, ಇವತ್ತು ಸ್ವಲ್ಪ ಸಾಕು, ನಾಳೆ ಪೂರ್ತಿ ಬೇಕು. ಸಡನ್ನಾಗಿ ಆದ ಕಾರಣ ನಿನಗೆ ಹೊಂದಿಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕು ಅಂತ ಹೇಳಿದ್ರು. ಅಮ್ಮ ಒಂದು ನಿಟ್ಟುಸಿರನ್ನ ಬಿಟ್ರು. ಹಾಲ್ನಲ್ಲಿ ಸೋಫಾ 4 ಸೀಟಿನದ್ದಾಗಿತ್ತು. ನಾನು ಒಂದು ಕೊನೆಯಲ್ಲಿ ಮೂಲೆಯಲ್ಲಿ ಕೂತು ಟಿವಿ ನೋಡ್ತಾ ಇದ್ದೆ. ಇನ್ನೊಂದು ತುದಿಯಲ್ಲಿ ಅಮ್ಮ ಕೂತಿದ್ರು. ನಮ್ಮಿಬ್ಬರ ನಡುವೆ ಅಮ್ಮ ಬಂದು ಕೂತರು. ಆತ ನಿಧಾನವಾಗಿ ಒಂದೊಂದೇ ಕೆಲಸ ಶುರು ಮಾಡ್ದ. ಅಮ್ಮನನ್ನು ಅಪ್ಪಿಕೊಂಡ. ಮಗನೇ, ಟಿವಿ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡ್ಕೋ ಅಂತ ಅಮ್ಮ ಹೇಳಿದ್ರು. ನಾನು ಸ್ವಲ್ಪ ಜಾಸ್ತಿ ಮಾಡಿದೆ. ಆತ ಅಮ್ಮನನ್ನು ಸರಿಯಾಗಿಯೇ ಬಳಸಿಕೊಳ್ಳೋದಕ್ಕೆ ಶುರು ಮಾಡಿದ್ದ. ನನಗಂತೂ ಇದನ್ನೆಲ್ಲ ನೋಡೋದಕ್ಕೆ ತುಂಬ ಆಸೆ ಆಗ್ತಾ ಇತ್ತು. ತಕ್ಷಣ ಅಮ್ಮ ಹೇಳಿದ್ರು, ಅಣ್ಣ, ಇಷ್ಟು ಸಾಕಲ್ವಾ ಅಂತ. ಇಲ್ಲ ಶಾಂತಲಾ, ನೀನು ನನಗೆ ಬೇಕು. ಸುಕೇಶ್ ಅಣ್ಣ, ಇದು ಬೇಕಾ, ಮುತ್ತು ಬೇಕಾ ಅಂತ. ಅಮ್ಮ ನನ್ನನ್ನು ಒಮ್ಮೆ ನೋಡಿದ್ರು. ಅಷ್ಟರಲ್ಲಿ ಅನ್ನು ಮಧ್ಯೆ ಪ್ರವೇಶಿಸಿ ಹೇಳ್ದೆ, ನನ್ನನ್ನು ಯಾಕೆ ನೋಡೋದು, ಏನು ಬೇಕಾದರೂ ಮಾಡಿ. ಅಷ್ಟರಲ್ಲಿ ಇಬ್ಬರು ಪರಸ್ಪರ ಕೆಲಸಗಳನ್ನು ಶುರು ಮಾಡಿದ್ರು. ನಾನು ಕುತೂಹಲದಿಂದ ಟಿವಿಯತ್ತ ದೃಷ್ಟಿ ಹರಿಸ್ದೆ. ಈಗ ಅಮ್ಮ ಮತ್ತು ಸುಕೇಶ್ನನ್ನ ನೋಡುತ್ತಾ ಕುಳಿತಿದ್ದೆ. ಶಾಂತಲಾ, ಎಷ್ಟು ದಿನಗಳಿಂದ ಇದನ್ನೆಲ್ಲವನ್ನ ನಾನು ಬಯಸಿದ್ದೆ ಅಂತ ನಿನಗೆ ಗೊತ್ತಿದೆ ಅಲ್ವಾ? ನಿಮ್ಮ ಆಸೆ ಈಡೇರ್ತು ಅಲ್ವಾ ಹೇಳಿ ಅಂತ ಅಮ್ಮ ಕೇಳಿದ್ರು. ಖಂಡಿತ ಈಡೇರ್ತು, ಆದರೆ ಇವತ್ತಿನಿಂದ ಅದು ಮುಗೀತು ಅಂತ ನೀನು ತಿಳ್ಕೋಬೇಡ. ನಾನೇನು ಬರ್ತೀನಿ, ಅದಾದ ನಂತರ ಕೂಡ ಇನ್ನೂ 1-2 ಸಾರಿ, 3 ಸಾರಿ, 4 ಸಾರಿ ಬರ್ತೀನಿ. ಆಗಲೇ ನಮ್ಮ ಲೆಕ್ಕ ಸರಿಯಾಗೋದು. ಅಷ್ಟರಲ್ಲಿ ಅಮ್ಮ ತಲೆ ತೆಗ್ಸಿದ್ರು. ಪಾಪ ಅಮ್ಮ ಏನು ಮಾಡ್ತಾರೆ? ಸ್ವಲ್ಪ ಹೊತ್ತು ಅವರ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದ ನನ್ನನ್ನು ಕಂಡು ಕೇಳ್ದ ಅವನು ಸುತೀಶ್. ಏನೋ ರೇವಂತ್, ಯಾವತ್ತವರು ಈಗ ಮಾಡಿದ್ಯಾ ಅಂತ. ನಿನಗೆ ಅರ್ಥ ಆಗಲ್ಲ ಬಿಡು, ಇದರಲ್ಲಿ ಎಷ್ಟೊಂದು ಸುಖ ಇದೆ ಗೊತ್ತಾ. ಅಷ್ಟರಲ್ಲಿ ಅಮ್ಮ ಮಧ್ಯ ಬಂದರು. ಅವನು ತುಂಬ ಚಿಕ್ಕವನು, ಇನ್ನೂ ಚಿಕ್ಕವನು ಅಲ್ವಾ ಅಣ್ಣ ಅಂತ. ಅದಕ್ಕೇನಂತೆ ಶಾಂತ್ಲಾ, ಇದೆಲ್ಲವನ್ನ ಅವನು ಈಗಲೇ ತಿಳ್ಕೋಬೇಕು, ಇಲ್ಲಾಂದರೆ ಯಾವುದಾದ್ರೂ ತೊಂದರೆಗೆ ಸಿಲುಕಿ ಹಾಕ್ಕೊಳ್ತಾನೆ. ಅಮ್ಮನನ್ನು ನೋಡಿದ್ರು. ಅಮ್ಮ ತನ್ನನ್ನು ನೋಡ್ತಾ ತನ್ನ ಕೆಲಸಗಳನ್ನು ಮಾಡ್ತಾ ಇದ್ರು. ಸೋಫಾದಿಂದ ಇಳಿದು ಕೆಳಗಡೆ ಆಸೆಯಿಂದಲೇ ಅಮ್ಮ ಈಗ ಮಾಡ್ತಾ ಇದ್ರು. ಬಾಯಲ್ಲಿ ಸ್ಟಾರ್ಟಿಂಗ್ನಲ್ಲಿ ಇದ್ದ ಅಮ್ಮನ ಮುಖದ ಎಕ್ಸ್ಪ್ರೆಷನ್, ಭಾವಗಳು ಈಗ ಬದಲಾಗಿದ್ವು. ಆ ನೋಟ ನೋಡಿ ಈಗ ಮೊದಲಿಗಿಂತ ಅಮ್ಮನ ನಡವಳಿಕೆ ಬದಲಾಗಿತ್ತು. ಅಮ್ಮನ ಆ ಒಂದು ದೃಷ್ಟಿಯನ್ನು ನೋಡಿದ್ರೆ ಕಂಟ್ರೋಲ್ ತಪ್ಪಿ ಹೋಗುವ ಸ್ಥಿತಿಯಲ್ಲಿತ್ತು. ಅಷ್ಟರಲ್ಲಿ ನಾನು ಅಮ್ಮನ ಮುಂಭಾಗವನ್ನು ದಿಟ್ಟಿಸಿ ನೋಡ್ತಾ ಇದ್ದೆ, ಎದೆಯ ಭಾಗವನ್ನು. ನಾನು ಕುತೂಹಲದಿಂದ ನೋಡೋದನ್ನು ನೋಡಿ ಸುಕೇಶ್ ಹೇಳಿದ್ರು, ಏನೇ ಶಾಂತ್ಲಾ, ನೀನು ಎಲ್ಲವನ್ನ ಬಿಚ್ಚಾಕು, ನಾವೆಲ್ಲ ನೋಡೋಣ ಅಂತ. ಹಾಗಾದರೆ ಬನ್ನಿಯಾನ, ನಮ್ಮ ರೂಮಿಗೆ ಹೋಗೋಣ ಅಂತ. ಮೊದಲು ಇದ್ದ ಭಾವನೆಗಳು ಈಗ ಬದಲಾಗಿದ್ವು. ಮಗ ಇಲ್ಲೇ ಪಕ್ಕದಲ್ಲೇ ಕುಳಿತಿರುವಾಗ ಹೇಗೆ ಅಣ್ಣ ಉಳಿದನ್ನು ಮಾಡೋದು, ರೂಮಿಗೆ ಹೋಗೋಣ ಅಂಥೇಳಿ ಅಮ್ಮ ಹೇಳಿದ್ರು. ಆತ ನನ್ನನ್ನು ಒಮ್ಮೆ ನೋಡ್ದ. ಅವನು ನೋಡಿದ್ರೆ ಏನೂ ಪರವಾಗಿಲ್ಲ, ನೀನು ತೋರಿಸು, ನನ್ನ ರೂಮಿಗೆ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ, ಇಲ್ಲೇ ತೋರಿಸು. ಅಷ್ಟೇ ಅಲ್ಲದೆ ಸ್ವಲ್ಪ ಸಮಯ ಅಷ್ಟೇ ಸಿಗೋದು, ಕಾರ್ಯಕ್ರಮ ಮುಗಿದು ಬಿಡುತ್ತೆ ಅಂತ. ಅಷ್ಟರಲ್ಲಿ ನಾನು ಅವರನ್ನು ನೋಡ್ತಾ ನಿಂತಿದ್ದೆ. ಅಮ್ಮನ ಆ ಭಾಗಗಳನ್ನು ನಾನು ಯಾವತ್ತೂ ನೋಡಿರಲೇ ಇಲ್ಲ. ಆತ ಅಮ್ಮನನ್ನು ಪ್ರೋತ್ಸಾಹಿಸಿದಾಗ ಬೇರೆ ದಾರಿಯಿಲ್ಲದೆ ನಾನು ಅಲ್ಲೇ ಇರುವಾಗಲೇ ಅಮ್ಮ ಅದಕ್ಕೆ ತಯಾರಾದರು. ಆಹಾ, ನೀನು ಅದ್ಭುತವಾಗಿದೆಯಲ್ಲ, ನಿಜ ಹೇಳಬೇಕು ಅಂದರೆ ನೀನು ಆ ಸೀರೆ ಉಟ್ಟು ತಿರುಗಾಡುವಾಗ ಇಷ್ಟೊಂದು ಸುಂದರಿ ಅಂತ ತಿಳಿದಿರಲಿಲ್ಲ. ಸುಂದರಿ ಶಾಂತಲಾ ಹೆಂಡತಿ ನಿನ್ನ ಹತ್ತಿರಕ್ಕೂ ಬರಲಾರು, ಅಂದರೆ ನನ್ನ ಹೆಂಡತಿ ನಿನ್ನ ಹತ್ತಿರಕ್ಕೂ ಬರಲಾರಳು, ಅದಕ್ಕಿಂತ ಸುಂದರವಾಗಿದ್ಯಾ ಅಂತ ಹೇಳಿದ್ದನ್ನು ಕೇಳಿದಾಗ ನನಗೆ ಸ್ವಲ್ಪ ಹೆಮ್ಮೆ ಅಂತ ಅನ್ನಿಸ್ತು. ನಮ್ಮಮ್ಮ ಸೂಪರ್ ಅನ್ನುವಂತೆ ಸ್ವಲ್ಪ ಸ್ಟೈಲಾಗಿ ನಾನು ನಿಂತ್ಕೊಂಡೆ. ಆಮೇಲೆ ಅಲ್ಲಿಂದ ಆತನಿಗೆ ತುಂಬ ಉತ್ಸಾಹವಿತ್ತು. ಆತ ಒಂದು ಹೋರಾಟವನ್ನು ನಡೆಸಿದ ಜೋರಾಗಿ. ಅಮ್ಮ ಎದ್ದು ಬೇಗ ಬಾತ್ರೂಮ್ಗೆ ಹೋಗಿ ಬಂದರು. ಹೀಗೆ ಆತ ಕೂಡ ಸರಿ ನಾನು ಹೋಗಿ ನಾಳೆ ಬರ್ತೇನೆ ಅಂತಂದ.
ಇನ್ನೂ ಬೇಕಾ ಅಂತ ಅಮ್ಮ ಆತನಲ್ಲಿ ಕೇಳಿದ್ರು. ಈಗ ನನ್ನ ಬಾಯಾರಿಕೆ ಅಷ್ಟೇ ತೀರಿದೆ, ಹಸಿವು ತೀರಲ್ಲ ಅಂತ. ಹಾಗಾದರೆ ಸರಿ ಅಂಥೇಳಿ ಅಮ್ಮ ಹೇಳಿದ್ರು. ಆತ ಕಾರ್ ತಗೊಂಡು ಹೋದ. ನಾನು ಸ್ವಲ್ಪ ಹೊತ್ತು ಏನೂ ಮಾತಾಡಿಲ್ಲ. ಇಷ್ಟಕ್ಕೆ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ಅಮ್ಮ ಸ್ನಾನ ಮುಗಿಸಿ ಬಂದರು. ಏನೆಲ್ಲ ನಡೀತು ಅಂಥೇಳಿ ನನಗೆ ನಂಬೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ನನ್ನ ಜೀವನದಲ್ಲಿ ನೆನ್ನೆವರೆಗೆ ಅಮ್ಮ ಬೇರೆ ಯಾರ ಜೊತೆನೂ ಇಂಥ ರೀತಿ ನೋಡಿರಲಿಲ್ಲ. ಅಂತಹ ಅಮ್ಮ ಈಗ ಆತನಿಗಾಗಿ ನಿಜ ಹೇಳಬೇಕು ಅಂದರೆ ವಿಡಿಯೋಗಳಲ್ಲಿ ಎಷ್ಟೋ ದೇಹಗಳನ್ನು ನೋಡಿದ್ದೇನೆ. ಆದರೆ ಅಮ್ಮನ ದೇಹವನ್ನು ಕಂಡಾಗ ಫೋನ್ನಲ್ಲಿ ಇರೋದೆಲ್ಲ ಏನೂ ಅಲ್ಲ ಅಂತ ಅನ್ಸೋದಕ್ಕೆ ಶುರುವಾಯಿತು. ಅಮ್ಮನ ದೇಹಕ್ಕೆ ಎಂತಹ ಶೇಪ್! ವಾ ವಾ, ಏನೋ ನಿನಗೆ ಟೀ ಬೇಕೇ ಅಂಥೇಳಿ ಅಮ್ಮ ಸ್ನಾನವನ್ನು ಮುಗಿಸಿ ಬಂದು ಕೇಳಿದ್ರು. ನಾನು ಯೋಚನೆಯಿಂದ ಎಚ್ಚೆತ್ತುಕೊಂಡು ಸಿಕ್ಕರೆ ಕುಡಿಬಹುದು ಅಂಥೇಳಿ ನಾನು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲಿಲ್ಲ. ಏನೋ ಮಗನೇ, ನಿನಗೆ ಅಮ್ಮನ ಮೇಲೆ ಸಿಟ್ಟಿದ್ಯಾ ಅಂದರು. ಅಮ್ಮ, ನಾನು ಇಷ್ಟೊಂದು ನಿರೀಕ್ಷೆ ಮಾಡಿರಲಿಲ್ಲ. ನನಗೆ ಬೇರೆ ದಾರಿ ಇರಲಿಲ್ಲ ಕಣೋ ಮಗನೇ. ಅಪ್ಪ ಹೇಳಿದ್ದು ನೀನು ಕೇಳಿದೆ ಅಲ್ವಾ? ಆತನಿಗೆ ಸಮಸ್ಯೆ ಇಲ್ಲ ಅಂದಮೇಲೆ ಅಮ್ಮ ಆದ ನಾನೇನು ಮಾಡಲಿ? ನಾನು ಇದೆಲ್ಲ ನೋಡಬಾರ್ದು ಅಲ್ವಾ ಅಂತಂದೆ. ಅಮ್ಮ, ಏನೋ ನೀನೇ ನನ್ನ ಧೈರ್ಯ, ನೀನು ಹೋದರೆ ನಾನು ಹೇಗೆ ಮುಂದೆ ಹೋಗಲಿ ಅಂತಂದರು. ಆದರೆ ಮಗನೇ, ನೀನು ಬೇಜಾರು ಮಾಡ್ಕೋಬೇಡ. ನಮ್ಮ ಕುಟುಂಬಕ್ಕಾಗಿ ಅಮ್ಮ ಇದನ್ನು ಮಾಡ್ತಾ ಇರೋದು ನಿನಗೂ ತಿಳಿದಿರಲಿ ಅಂತ ಹೇಳಿದ್ರು. ನಾನು ಬಯಸಿದ್ದೆ, ಇಷ್ಟಪಟ್ಟಿದ್ದೆ ಇಲ್ದಿದ್ರೆ ನಾಳೆ ನೀನು ನನ್ನನ್ನು ಕೀಳಾಗಿ ಮಾತಾಡ್ತೀಯಾ, ಕೆಟ್ಟದಾಗಿ ನೋಡ್ತೀಯಾ. ಆದರೆ ರೇವಂತ್, ನಾನು ಈ ಬ್ಲೌಸ್ ಆ ಕಡೆ ಈ ಕಡೆ ಸರಿಸುವಾಗ ನೀನು ಎಷ್ಟೊಂದು ದಿಟ್ಟಿಸಿ ನೋಡ್ತಾ ಇದ್ದೆ ಅಂಥೇಳಿ ನಾನು ಅದನ್ನು ನಿರೀಕ್ಷಿಸಿರಲಿಲ್ಲ. ಅದು ಅಮ್ಮ, ನಾನು ಇದೆಲ್ಲ ಮೊದಲ ಬಾರಿ ನೋಡ್ತಾ ಇರೋದಲ್ವೇ, ಅದಕ್ಕೆ ಆದರೂ ಇಷ್ಟೊಂದು ನೋಡಬೇಕಾ ಅಂತ ಕೇಳಿದ್ರು. ನಾನು ನಾಚಿಕೆಯಿಂದ ನಕ್ಕೆ. ಹೆಚ್ಚು ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಅಮ್ಮನ ಆ ಪಾಸಿಟಿವ್ ಆಟಿಟ್ಯೂಡ್ ನನಗೆ ತುಂಬ ಇಷ್ಟ ಆಯಿತು. ಒಂದು ದೀರ್ಘ ನಿಟ್ಟುಸಿರನ್ನು ಬಿಟ್ಟು ಟೀಯನ್ನು ಕುಡಿದು ಅಂಗಳಕ್ಕೆ ಬಂದೆ. ಬೇಕಂತಾನೆ ಅಮ್ಮನನ್ನು ನಾನು ನೋಡುವ ನೋಟ ಸ್ವಲ್ಪ ಹೆಚ್ಚಾಗಿತ್ತು. ಅದನ್ನು ಕಂಡುಹಿಡಿದ್ರು ಕೂಡ. ನಾಳೆಯಿಂದ ನಾನು ಒಳಗಡೆ ಬ್ರಾ ಹಾಕ್ಕೋಬೇಕು, ಇಲ್ಲದಿದ್ದರೆ ಸರಿ ಹೋಗೋದಿಲ್ಲ ಅನ್ನೋ ಅಮ್ಮನ ಮಾತಿಗೆ ನಾನೊಮ್ಮೆ ನಕ್ಕೆ. ಮೆಲ್ಲನೆ ಆಟ ಆಡೋದಕ್ಕೆ ಗ್ರೌಂಡಿಗೆ ಹೋದೆ. ಗೆಳೆಯರೊಂದಿಗೆ ಫುಟ್ಬಾಲ್ ಆಟ ಆಡಿ ಲೇಟಾಗಿ ಬಂದಾಗ ಅಮ್ಮ ನನ್ನನ್ನು ಕಂಡು ಕಣ್ಣನ್ನು ಕೆಂಪು ಮಾಡಿ ನೋಡಿದ್ರು. ಏನೋ ಇಷ್ಟೊಂದು ಕತ್ಲಾಗಿ ಹುಡುಗ ಕಾಯ್ಬೇಕಾ? ಸ್ವಲ್ಪ ಬೇಗ ಬರಬಾರ್ದಾ? ನಾನಿಲ್ಲಿ ಒಬ್ಬಳೇ ಇರ್ತೇನೆ ಅನ್ನೋ ಚಿಂತೆ ನಿನಗಿಲ್ಲ. ಬೇಗ ಸ್ನಾನ ಮಾಡಿ ಡ್ರೆಸ್ ಬದಲಾಯಿಸಿ ಬಾ ಅಂತ ಹೇಳಿದ್ರು. ನಾನು ಸ್ನಾನ ಮುಗಿಸ್ಕೊಂಡು ಬಂದೆ. ಮ್ಯಾಕ್ಸಿ ಧರಿಸಿದಾಗ, ಅಂದರೆ ನೈಟಿ ಧರಿಸಿದಾಗ ಅಮ್ಮ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅಮ್ಮ ಅತ್ತ ಇತ್ತ ನಡಿಬೇಕಾದ್ರೆ ಆ ಮೂಮೆಂಟ್ ಸರಿಯಾಗಿ ಕಾಣಿಸ್ತಾ ಇತ್ತು. ಅಮ್ಮನಿಗೆ ಮ್ಯಾಕ್ಸಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಷ್ಟರಲ್ಲಿ ಮತ್ತೆ ನನ್ನನ್ನು ನೋಡಿ, ನಿನಗೀಗ ನನ್ನ ಅಂದವೆಲ್ಲ ಹೆಚ್ಚಾಗಿ ಕಾಣಿಸುತ್ತೆ, ಯಾಕಂದರೆ ನೀನು ಹೊಸ ದೃಶ್ಯಗಳನ್ನು ನೋಡಿದೆ ಅಲ್ವೇ. ಅವೆಲ್ಲ ಸಾಮಾನ್ಯ. ನಾನು ಸ್ವಲ್ಪ ಮುಜುಗರದಿಂದ ಊಟ ಮಾಡಿ ಎದ್ದೆ. ಸ್ವಲ್ಪ ಹೊತ್ತಿನಲ್ಲಿ ಅಪ್ಪನ ಫೋನ್ ಬಂತು. ಆತ ಬಂದಿದ್ನಾ ಅಂತ ಕೇಳಿದ್ರು. ನೀವು ಹೇಳಿದಂತೆ ಇವತ್ತು ಸ್ವಲ್ಪದರಲ್ಲಿ ಮುಗಿದಿಲ್ಲ, ವಿಷಯ ಕೈ ಮೀರಿ ಹೋಗ್ತಾ ಇದೆ ಅನ್ಸುತ್ತೆ. ನಾಳೆ ನಾಡಿದ್ದು ಮತ್ತೆ ಬರ್ತೀನಿ ಅಂತ ಹೇಳಿದಾನೆ. ಅಪ್ಪ ಆಮೇಲೆ ಮಾತಾಡಿ ಅಮ್ಮ ಫೋನ್ ನನಗೆ ನೀಡಿದ್ರು. ಹಲೋ ಅಪ್ಪ ಅಂತಂದು. ಮಗನೇ, ನಮಗೆ ಬೇರೆ ದಾಳಿ ಇರಲಾರ ಕಾರಣ ಹೀಗಾಗಿದೆ. ನೀನು ಸ್ವಲ್ಪ ಕ್ಷಮಿಸಬೇಕು. ಅಮ್ಮನನ್ನು ಚೆನ್ನಾಗಿ ನೋಡ್ಕೋ, ಒಬ್ಬಳನ್ನೇ ಬಿಟ್ಟು ಹೋಗಬೇಡ ಅಂತ. ಸುಕೇಶ್ ಬಂದಾಗ ನೀನು ಇದ್ಯಲ್ವಾ, ಆತ ಮಾಡಿದ್ದೆಲ್ಲ ನೋಡಿದ್ಯಾ? ನಾನು ಆ ನೋಟಗಳನ್ನು ನೆನಪಿಸ್ಕೊಂಡು ಅಪ್ಪನಿಗೆ ಹೇಳಿದೆ. ಅವಳು ಪಾಪದವಳು, ಮಗನೇ, ಸಂಭವಿಸಬಾರ್ದೆಲ್ಲ ಸಂಭವಿಸ್ತು. ಪರವಾಗಿಲ್ಲ ಅಪ್ಪ, ನಮಗಾಗಿ ಅಲ್ವೇ ಅಂತ ಹೇಳಿದೆ. ನಾನು ಇನ್ನೂ 1 ವಾರ ಕಳೆದ ಮೇಲೆ ಕರೆ ಮಾಡ್ತೀನಿ, ಅಷ್ಟರಲ್ಲಿ ಸಮಸ್ಯೆಗಳೆಲ್ಲ ಮುಗಿಬಹುದು ಅಂತ ಹೇಳಿದ್ರು. ಅಪ್ಪ ಫೋನನ್ನು ಕಟ್ ಮಾಡಿದ್ರು. ಅಮ್ಮ ರೂಮಲ್ಲಿ ಹೋಗಿ ಮಲ್ಕೊಂಡ್ರು. ಬೆಳಗ್ಗೆ ಆಯಿತು. ತಿಂಡಿ ಮುಗಿಸಿ ಕಾಲೇಜಿಗೆ ಹೋದೆ. ಸ್ವಲ್ಪ ಹೊತ್ತಿನಲ್ಲಿ ಅಮ್ಮ ಫೋನ್ ಮಾಡಿದ್ರು. ಮಗನೇ, ಸುಕೇಶ್ ಬಂದಿದ್ದಾನೆ, ಬೇಗ ಬಾ ಅಂತ. ನನಗೆ ಕ್ಲಾಸ್ ಮುಗಿಯೋದಕ್ಕೆ ಟೈಮ್ ಆಗಿರಲಿಲ್ಲ, ಇನ್ನು ಅರ್ಧ ಗಂಟೆ ಇತ್ತು. ನೀವು ಶುರು ಮಾಡ್ಕೊಳ್ಳಿ, ನಾನು ಬಂದುಬಿಡ್ತೇನೆ. ನೀನು ಇಲ್ಲದೇ ಇದ್ರೆ ನನಗೆ ಭಯ ಆಗುತ್ತೆ ಅಂತ ಹೇಳಿದ್ರು. ಅಮ್ಮನ ಮಾತನ್ನು ಕೇಳಿ ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಯಿತು. ಸರಿ, ನಾನು ಈಗಲೇ ಬರ್ತೇನೆ ಅಂತ ಹೇಳಿದೆ. ಕ್ಲಾಸಿನಿಂದ ನೇರ ಮನೆಗೆ ಹೊರಟೆ. ಅಮ್ಮ ಹೇಳಿದ್ರಿಂದ ಸ್ವಲ್ಪ ಬೇಕರಿ ಪದಾರ್ಥಗಳನ್ನು ತಗೊಂಡು ಮನೆಗೆ ಬಂದೆ. ಬಾಗಿಲನ್ನು ತೆರೆದಾಗ ಅಮ್ಮನನ್ನು ನೋಡಿ ನಾನು ಬೆಚ್ಚಿ ಬಿದ್ದೆ. ಅಮ್ಮ ಅರ್ಧ ನಗ್ನರಾಗಿ ನಿಂತಿದ್ರು. ಇದೇನಮ್ಮ ಹೀಗೆ, ನೈಟಿ ಎಲ್ಲಿದೆ ಅಂದರೆ ಮ್ಯಾಕ್ಸಿ ಎಲ್ಲಿದೆ?
ಅಯ್ಯೋ ನಾನೇ ಅದನ್ನೆಲ್ಲ ಬೇಡ ಅಂತ ಹೇಳಿದ್ದು ಅಂಥೇಳಿ ಒಳಗಿದ್ದ ಸುಕೇಶ್ ಹೇಳ್ದ. ನಾನು ಟಿವಿ ನೋಡ್ತಾ ಕೂತ್ಕೊಂಡೆ. ಶಾಂತ್ಲಾ, ನೀನು ರೆಡಿ ಅಲ್ವಾ? ನಿನಗೆ ನಾನಿವತ್ತು ಸ್ವರ್ಗ ತೋರಿಸ್ತೇನೆ ಅಂಥೇಳಿ ಆತ ಏನೇನೋ ಮಾತಾಡ್ತಾ ಇದ್ದ. ಅಮ್ಮ ರೂಮಿಗೆ ಹೋಗೋಣ ಅಂತ ಹೇಳಿದ್ರು. ಆದರೆ ಆತನಿಗೆ ಹಾಲ್ನಲ್ಲೇ ಸಾಕು ಅಂತ ಅನ್ಸಿತ್ತು. ಯಾರಾದರೂ ಬಂದರೆ ಸಮಸ್ಯೆ ಆಗುತ್ತೆ ಅಣ್ಣ ಅಂತ ಹೇಳ್ದ. ಆತನ್ನ ಕೇಳಿದ ಆತ, ಹಾಗಾದರೆ ನನಗಾಗಿ ನಿನಗೆ ತೊಂದರೆ ಬೇಡ ಅಂಥೇಳಿ ಒಪ್ಪಿದ್ರು. ಏನೋ ಮಗನೇ, ನೀನು ಬರ್ತೀಯಾ ಅಂಥೇಳಿ ಆತನ ನನ್ನೇ ಕರೆದ. ನಾನು ಇಲ್ಲ ಅಂತ ತಲೆ ಆಡಿಸ್ದೆ. ಅಮ್ಮ ಮತ್ತು ಒಳಗಡೆ ಹೋಗಿ ಬಾಗಿಲು ಹಾಕ್ಕೊಂಡ್ರು. ಆದರೆ ಅಮ್ಮನಿಗೆ ಭಯವಾದ ಕಾರಣ ಬಾಗಿಲು ಪೂರ್ತಿ ಲಾಕ್ ಮಾಡಲಿಲ್ಲ. ಮುಕ್ಕಾಲು ಭಾಗ ತೆರೆದೇ ಇತ್ತು. ನನಗೆ ಎಲ್ಲವೂ ಸರಿಯಾಗಿ ಕಾಣಿಸ್ತಾ ಇತ್ತು. ಇಬ್ಬರು ಒಂದೊಂದಾಗಿ ಮಾಡೋದಕ್ಕೆ ಶುರು ಮಾಡಿದ್ರು. ಶಬ್ದ ಹೊರಗಡೆ ಕೇಳಿಸ್ತಾ ಇತ್ತು. ನನಗಂತೂ ಒಳಗಡೆ ನೋಡೋದಕ್ಕೆ ತುಂಬ ಆಸೆ. ಆದರೆ ಏನೇ ಹೇಳಿ ಒಳಗೆ ಹೋಗ್ಲಿ ಅಂತೀವಿ ನಾಚಿಕೆ ಆಯಿತು. ಆಗ ನನಗೊಂದು ಐಡಿಯಾ ಬಂತು. ರೂಮಿನ ಒಳಗೆ ಹೋದಾಗ ಕಂಡ ದೃಶ್ಯ, ಅಮ್ಮ ಮತ್ತು ಆತ ಮೈ ಮರೆತು ಆನಂದಿಸ್ತಾ ಇದ್ರು. ಅಮ್ಮ, ನಾನು ಬುಕ್ ತೆಗೆದುಕೊಳ್ಳೆ ಅಂತ ಕೇಳಿದೆ. ಅಮ್ಮ ನಡುಗೋ ಧ್ವನಿಯಲ್ಲಿ ತೆಗೆದುಕೋ ಅಂತ ಹೇಳಿದ್ರು. ನಿನಗೆ ಇದೆಲ್ಲ ನೋಡಬೇಕು ಅಂತ ಇದ್ರೆ ಮೊದಲೇ ಹೇಳಬಾರ್ದಾಗಿತ್ತೆ. ಈ ಬೆಡ್ ಪಕ್ಕದ ಕುರ್ಚಿಯಲ್ಲಿ ಕುಳಿತುಕೋ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಸುಕೇಶ್ ಹೇಳಿದ್ದನ್ನು ಕೇಳಿ ನನಗೆ ಮುಜುಗರ ಆಯಿತು. ಅಲ್ಲ, ನಿಮಗೆ ತೊಂದರೆ ಆಗಬಾರ್ದೆಂದು. ನಮಗೇನೂ ತೊಂದರೆ ಇಲ್ಲ ಕಣಪ್ಪ, ನೀನಿಲ್ಲೇ ಕೂತ್ಕೋ. ಹಾಗೆಯೇ ನಾನಲ್ಲೇ ಕೂತ್ಕೊಂಡೆ. ಇಬ್ಬರು ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರು. ನನಗಂತೂ ಅಮ್ಮನ ಬೇಲ್ಭಾಗ ಪಾತ್ರವಲ್ಲದೆ ಕೆಳಭಾಗವನ್ನು ಕಂಡಾಗ ಎಕ್ಸೈಟ್ಮೆಂಟ್ ಆಯಿತು. ನನ್ನ ನೋಟ ಕಂಡಾಗ ಅಮ್ಮನಿಗೆ ನಾಚಿಕೆ ಆಯಿತು. ಏನೋ ಮಗನೇ, ನೀನಲ್ಲಿ ದೂರ ಕೂತು ನೋಡು ಸಾಕು ಅಂಥೇಳಿ ಹೇಳಿದ್ರು ಅಮ್ಮ. ನನಗೆ ಸಂಕೋಚವಾಯಿತು. ಅವನಂದ, ನೋಡ್ಲಿ ಬಿಡು ಶಾಂತಲ, ಇದೆಲ್ಲ ತಿಳಿಯುವ ವಯಸ್ಸಲ್ಲವೇ? ಅಮ್ಮನಿಗೆ ಆಗ ನಗು ಬಂತು. ಇವನು ಜಾಸ್ತಿ ತಿಳಿದುಕೊಂಡ್ರೆ ನಾಳೆ ನನ್ನನ್ನೇ ಕೇಳ್ತಾನೆ. ಆಗ ನಾನು ಕೊಡಬೇಕಾಗುತ್ತೆ. ಆಗೇನು ಮಾಡೋದು? ಆಗ ಕೊಟ್ರಾಯ್ತು ಬಿಡು ಅಂತ ಸುಕೇಶ್ ಅಂದ. ನಾನು ಹೇಳ್ತೀನಿ ಕೇಳಿ, ಅವನು ಚಿಕ್ಕವನು ಮತ್ತು ನನ್ನ ಮಗ. ಸುಕೇಶ್ ಹೇಳಿದ್ರು, ನಿಜ ಹೇಳಬೇಕು ಅಂದರೆ ಇಷ್ಟೆಲ್ಲ ನೋಡೋ ಅವಕಾಶ ನೀನೇ ಆತನಿಗೆ ಮಾಡಿಕೊಟ್ಟಿದ್ಯಾ. ಹಾಗಾಗಿ ಅವನು ಕೇಳಿದ್ರೆ ನೀನು ಅದನ್ನು ಕೊಡಲೇಬೇಕು. ಅಮ್ಮ ವಿಷಯವನ್ನು ಬದಲಿಸೋದಕ್ಕೆ ಹೇಳಿದ್ರು. ಸದ್ಯಕ್ಕೆ ನೀವು ಮಾಡೋ ಕೆಲಸವನ್ನು ಮಾಡಿ ಅವನ ವಿಷಯ ಆಮೇಲೆ ನೋಡೋಣ. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಅಂತಿಮ ಹಂತಕ್ಕೆ ತಲುಪಿದ್ರು. ಮಾಡಿ ಇಬ್ಬರು ಅಂತಿಮ ತಲುಪಿದ್ರು. ಇಬ್ಬರು ಸ್ಪರ್ಧೆಗೆ ಬಿದ್ದವರಂತೆ ಮಾಡ್ತಾಯಿದ್ರು. ಅದರ ನಡುವೆ ಶಾಂತಲಾ, ನೀನು ಸ್ವಲ್ಪ ಮೇಲೆ ಬರೋದಿಲ್ವೇ ಅಂತೇಳಿ ಆತ ಬೇಡ್ಕೊಂಡಾಗ ಅಮ್ಮನಿಗೆ ಖುಷಿಯಾದಂತೆ ಕಾಣಿಸ್ತು. ಅಮ್ಮ ಆತನ ಮೇಲೆ ಕುಳಿತು ರೈಡಿಂಗನ್ನು ಶುರು ಮಾಡಿದ್ರು. ಅಮ್ಮನಿಂದ ಇಂಥ ಪರ್ಫಾರ್ಮೆನ್ಸನ್ನು ನಾನು ನಿರೀಕ್ಷಿಸಿರಲಿಲ್ಲ. ಅಷ್ಟರಲ್ಲಿ ನಾನು ಕಂಟ್ರೋಲನ್ನು ಕಳೆದುಕೊಂಡೆ. ಅದನ್ನು ಕಂಡು ಅಮ್ಮ ಹೇಳಿದ್ರು, ಮಗನೇ, ನಿನಗೆ ಇನ್ನೂ ಸುಮ್ಮನೆ ನೋಡೋದಕ್ಕೆ ಸಾಧ್ಯವಿಲ್ಲದಿದ್ದರೆ ನೀನು ಏನಾದರೂ ಮಾಡ್ಕೋ ಅಂತ. ಅದನ್ನು ಕೇಳಿ ನನಗೆ ಸಂತೋಷವಾಯಿತು. ನಾನು ಅವರ ಕೆಲಸಗಳನ್ನು ನೋಡುತ್ತಾ ನನ್ನನ್ನು ನಾನು ಸಂತೋಷಪಡಿಸ್ಕೊಂಡೆ, ಹೊಡ್ಕೊಂಡೆ. ಅವರ ವೇಗ ಹೆಚ್ಚಾದಂತೆ ಇಲ್ಲಿ ನನ್ನ ವೇಗವು ಕೂಡ ಹೆಚ್ಚಾಯಿತು. ಹಠಾತ್ತನೆ ತಲೆಯಲ್ಲಿ ಮಿಂಚು ಹೊಡೆದಂತಾಯಿತು. ಅಮ್ಮ ಮತ್ತು ಸುಕೇಶ ಸ್ವರ್ಗ ಕಂಡ್ರು. ಅವರ ಜೊತೆ ನಾನು ಕೂಡ ಸ್ವರ್ಗ ತಲುಪಿದೆ. ಅಮ್ಮ ಮತ್ತು ಆತ ತುಂಬ ಸುಸ್ತಾಗಿದ್ರು. ಅಮ್ಮನ ಬೆವರಿನ ವಾಸನೆ ಆ ರೂಮಿನ ತುಂಬ ಹರಡಿತ್ತು. ನಾನು ಕೂಡ ಉಸಿರು ಜೋರಾಗಿ ಬಿಡ್ತಾ ಇದ್ದೆ. ಅಮ್ಮ ನನ್ನನ್ನು ವಾತ್ಸಲ್ಯದಿಂದ ನೋಡಿದ್ರು. ನನ್ನ ಮಗನಿಗೆ ಸುಸ್ತಾಯ್ತಾ ನನ್ನಕ್ಕೆ. ನಾನಲ್ಲವಲ್ಲ ಅಮ್ಮ, ಅಮ್ಮನಲ್ಲವೇ ಜಾಸ್ತಿ ಕೆಲಸ ಮಾಡಿತು, ಅಮ್ಮನಿಗೆ ಅಲ್ವಾ ಸುಸ್ತಾಗಿತ್ತು ಅಂತ ಹೇಳಿದೆ. ಸುಕೇಶ್ ನಮ್ಮ ಸಂಭಾಷಣೆಯನ್ನು ಕೇಳಿ ನಕ್ಕ. ಹಾಗಾದರೆ ನಾನು ರೆಡಿಯಾಗಿ ಹೋಗ್ತೀನಿ. ನನ್ನ ಹೆಂಡತಿ ನನ್ನನ್ನು ಹುಡುಕ್ತಾ ಇರ್ತಾಳೆ. ಇನ್ನೂ 2 ದಿನ ಬರಬೇಕಿದೆ. ಆಗಲೇ ನಮ್ಮ ಲೆಕ್ಕ ಕೂಡ ಸರಿಯಾಗುವುದು. ಸ್ನಾನ ಮಾಡಿ ಆಹಾರವನ್ನು ಸೇವಿಸಿ ಸುಕೇಶ್ ಹೊರಗೆ ಹೋದ. ನನಗೀಗ ಆತನ ಮೇಲೆ ಒಬ್ಬ ಸಾಲಗಾರ ಅನ್ನೋದಕ್ಕಿಂತ ಏನೋ ಒಂಥರ ಮಾನಸಿಕ ಸಂಬಂಧ ಇರುವಂತೆ ತೋರಿಸ್ತಾ ಇತ್ತು, ಅಟ್ಯಾಚ್ಮೆಂಟ್ ತೋರಿಸ್ತಾ ಇತ್ತು. ಏನು ಇಲ್ಲದೆ ಇದ್ರೂ ಆತನ ಕಾರಣದಿಂದಲೇ ಅಲ್ವಾ ನನಗೆ ಇವೆಲ್ಲವನ್ನು ನೋಡುವುದಕ್ಕೆ ಮತ್ತು ಅನುಭವಿಸುವುದಕ್ಕೆ ಅದೃಷ್ಟ ಸಿಕ್ಕಿದ್ದು. ಆತ ಒಳ್ಳೆಯವನು. ಕೇಳಿದ್ದು ಸಿಕ್ಕ ಮೇಲೆ ಡೀಸೆಂಟ್ ಆದ. ಅಲ್ಲದೆ ಎಷ್ಟೋ ದಿನಗಳಿಂದ ಅಮ್ಮ ಹತ್ತಿಕ್ಕಿದ ಭಾವನೆಗಳನ್ನೆಲ್ಲ
ಹೊರಗೆ ಬಂದು ಅಮ್ಮ ಕೂಡ ಸುಖ ಅನುಭವಿಸುವಂತಾಯ್ತಲ್ವಾ. ಅವರು ಕೂಡ ಖುಷಿಯಾದರು. ಯಾರಿಗೂ ತೊಂದರೆ ಇಲ್ಲದ ಒಂದು ಸಣ್ಣ ಸಂತೋಷಗಳು ಮಾತ್ರವೇ ಇಲ್ಲಿ ನಡೆದಿರೋದು. ಅಮ್ಮ ಮತ್ತು ನಾನು ಈಗ ಅದರ ಬಗ್ಗೆ ಮಾತಾಡೋದಿಲ್ಲ. ಆದರೂ ಆಗಾಗ ನಡುವೆ ನನ್ನ ನೋಟವನ್ನು ಅಮ್ಮನಿಗೆ ಈಗ ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾನೇನಾದರೂ ಅಮ್ಮನ ಬಳಿ ಹೋಗಿ ಕೇಳಿದ್ರಿ ಅಂಥೇಳಿ ಅಮ್ಮ ಹೆದರ್ತಾ ಇದ್ದಾರೆ. ಹೇಗಾದರೂ ನಾನು ಅಮ್ಮನನ್ನು ತೊಂದರೆಗೆ ಕೊಡೋದಕ್ಕೆ ಉದ್ದೇಶಿಸಿಲ್ಲ. ಅಮ್ಮ ಮನಸಾರೆ ಕೊಟ್ಟರೆ, ಅಂದರೆ ಮನಸಾರೆ ಪಟ್ಟರೆ ನೀಡಲಿ, ಅದೇ ಅದರ ಸರಿಯಾದ ರೀತಿ ಅಲ್ವಾ ಸ್ನೇಹಿತರೆ. ದಯವಿಟ್ಟು ಇದರ ಬಗ್ಗೆ ಕಮೆಂಟ್ ಮಾಡಿ. ನನ್ನ ಮತ್ತು ನನ್ನ ಅಮ್ಮನ ಕತೆ ಈ ನಿಮಗೆ ಇಷ್ಟವಾಯ್ತಾ? ಖಂಡಿತವಾಗಿ ಲೈಕ್ ಮಾಡೋದಕ್ಕೆ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಕತೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ನಮ್ಮ ಚಾನಲ್ನ ಕಥೆಗಳ ಕಳ್ಳರಿದ್ದಾರೆ, ದಯವಿಟ್ಟು ಎಚ್ಚರಿಕೆ. ರಸಿಕತಾರೆ ನಿಮ್ಮೊಂದಿಗೆ ಸದಾ ಇರುತ್ತೆ. ಈ ಕತೆ ಹೇಗೆ ಇಷ್ಟ ಆಯಿತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ.